ಎಲ್ಲರಿಗೂ ನಮಸ್ಕಾರ. ಹೊಗೆ ಸೊಪ್ಪು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಟೊಬ್ಯಾಕೊ ಹೇಗಿರುತ್ತೆ ಅನ್ನೋದು. ಸೊ ಟೊಬ್ಯಾಕೊ ಹೀಗಿರುತ್ತೆ. ಇದು ಬೇಯಿಸಿ ಕಂಪ್ಲೀಟ್ ಆಗಿರುವಂಥ ಸೊಪ್ಪಿದು. ಸ್ಟಾರ್ಟಿಂಗ್ ನಾವು ಹಸಿ ಎಲೆನ ಜಮೀನಿಂದ ಹಾರ್ವೆಸ್ಟ್ ಮಾಡ್ಕೊಬಂದು ಈ ಕಡ್ಡಿಗೆ ಈ ರೀತಿ ನಾವು ದಾರ ಕಟ್ಟಿರ್ತೀವಿ. ಆ ದಾರದಲ್ಲೇ ಈ ರೀತಿ ಹೊಗೆ ಸೊಪ್ಪನ್ನು ಎಣೆದಿರ್ತೀವಿ. ಎಣೆದಾದ್ಮೇಲೆ ಏನು ಮಾಡ್ತೀವಿ ಅಂತಂದರೆ, ಇದು ಫುಲ್ಲು ಬೆಂದಿರುವಂಥ ಸೊಪ್ಪನ್ನು ನಾನು ಎಲ್ಲ ದಾರದಿಂದ ಬಿಡಿಸಿ ಈ ರೀತಿ ದಾರದಲ್ಲಿ ಕಟ್ಟಿರುವಂಥದ್ದು. ಇದು ಬ್ಯಾರಲ್, ಇದು ಹೊಗೆ ಸೊಪ್ಪು ಬೇಯಿಸುವಂಥ ಬ್ಯಾರಲ್ಲು ನೋಡಿ. ಈ ರೀತಿ ಇರುತ್ತೆ ಹೊಗೆ ಸೊಪ್ಪು ಬೇಯಿಸುವಂಥ ಒಲೆ ನೋಡಿ. ಎಷ್ಟು ಆಳ ಇದೆ ಒಳಗಡೆ ಅಂತ. ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬ್ಯಾರಲ್ಲು, ಇದು ಫುಲ್ಲು ಹೈಟ್ ಇರುತ್ತೆ. ಈ ರೀತಿ ಇರುತ್ತೆ ಒಳಗಡೆ. ಆ ಕಡೆ ಮುಂದೆಗಡೆ ಒಲೆ ತೋರಿಸಿದ್ನಲ್ಲ, ಅದು ಇಲ್ಲಿಂದ ಪೈಪು ಕನೆಕ್ಟ್ ಆಗಿ ಈ ರೀತಿ ಬಂದು ಇದ್ರ ಸುತ್ತ ಪೈಪ್ ಹೋಗಿರುತ್ತೆ. ಸೊ ಇದ್ರ ಕಾವು ಎಲ್ಲೂ ತನಕ ಹೋಗುತ್ತೆ ಅಂದರೆ ನೋಡಿ, ಮೇಲ್ಗಡೆ ಎಷ್ಟು ಹೈಟ್ ಇದೆ. 1 2 3 4 5 6 7 8 8 ಪೋಲ್ಸ್ ಇದೆ ಹೈಟು. ಆ 8 ಪೋಲ್ಸ್ ತನಕ ಸೇಮ್ ಡಿಗ್ರಿ ಸೆಲ್ಸಿಯಸಲ್ಲಿ ಕಾವಿರುತ್ತೆ. ಹೆಚ್ಚು ಕಮ್ಮಿ ಒಂದು 60 to 70 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕಾವಿರುತ್ತೆ. ಈ ರೀತಿ ನಾನು ಕೋಲ ತೋರಿಸಿದ್ನಲ್ಲ ನಿಮಗೆ, ಅದನ್ನು ಈ ಪೋಲ್ಸಿಂದ ಆ ಪೋಲ್ಸ್ಗೆ ಹಾಕಿ ಫುಲ್ಲು ಮೇಲೆ ತನಕ ಜೋಡಿಸ್ಬೇಕು. ಒಳಗಡೆ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಒಂದು ಬೇರಲ್ಗೆ ಹೆಚ್ಚು ಕಮ್ಮಿ ನಾವು 300 to 350 ಕೋಲ್ ಹಾಕ್ಬೋದು. ಈ ಕಡ್ಡಿಲಿ ಕಟ್ಟಿರುವಂಥ ಸೊಪ್ಪನ್ನು ನಾವು ಒಂದು 350 ಕೋಲ್ ಹಾಕ್ಬೋದು. ಇದರಲ್ಲೂ ಕಟ್ಟಿರುವಂಥ ಸೊಪ್ಪನ್ನು. ಸೊ ಅದು ಬೇಯಿಸೋದಕ್ಕೆ ನಾವು ಕಂಟಿನ್ಯೂಸ್ ಆಗಿ 3 days ಬೆಂಕಿ ಹಾಕಲೇಬೇಕು. ಒಂದು ಮನೆ ಸೊಪ್ಪು ಬೇಯಿಸೋದಕ್ಕೆ ಹೆಚ್ಚು ಕಮ್ಮಿ 1.5 to 2 ಟನ್ ಸೌದೆ ಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಕಾಸ್ಮಾಸ್ ಬ್ಲೆಸ್ಸಿಂಗ್.